ಗ್ರಾಮ ಸಭೆ ಅಂದ್ರೆ ಒಂದು ಜಾತಿ ಸಭೆ ಅಲ್ಲ, ಒಂದು ಪಕ್ಷದ ಸಭೆ ಅಲ್ಲ. ಇವತ್ತು ಜನ ನಿಮ್ಮನ್ನು ಆಯ್ಕೆ ಮಾಡೋದು ರಾಜಕೀಯ ಮಾಡಿ ಅಂತಲ್ಲ. ರಾಜಕೀಯ ಮಾಡಿ ಪಾರ್ಟಿಗೆ ಬಂದಾಗ ಚುನಾವಣೆ ರಾಜಕೀಯ ಮಾಡಿ ನೀವು ಪಂಚಾಯತ್ ಇನ್ಸ್ಪೆಕ್ಟರ್ ಹಾಕೋಬೇಕು, ಕೂತ್ಕೊಳ್ಳಿ. ಹಾಕೊಂಡು ಉದ್ಯೋಗ ಖಾತೆಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವೆಲ್ಲವನ್ನು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ತಾಲೂಕು ಸಮಿತಿಗೆ ಮಾಹಿತಿ ಕೊಡಬೇಕು. ಯಾಕಂದ್ರೆ ಇವರಿಗೆ ಯಾರಿಗೂ ಕೂಡ ಜವಾಬ್ದಾರಿ ಇರೋದ್ರಿಂದ ಏನು ನಾವು ಈ ಸಭೆಯಲ್ಲಿ ಅನುಮೋದನೆ ಮಾಡೋಗತ್ತೆ ಇಲ್ಲ. ಈ ವರ್ಷಕ್ಕೆ ನಾವು ಏನೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ರು ಬಹುಶಃ ಯಾರಿಗೂ ಅಗತ್ಯ ಇಲ್ಲದಿರೋದ್ರಿಂದ ನಾವು ಈ ಗ್ರಾಮ ಸಭೆಯಲ್ಲಿ ನಾವು ಏನನ್ನು ಕೂಡ ಅನುಮೋದನೆ ಮಾಡೋ ಅಗತ್ಯ ಇಲ್ಲ. ಇನ್ನು ಪಾಪ ನೀವೆಲ್ಲ ತಂಗಿಯರು ತಾಯಂದರು ನೀವೆಲ್ಲ ಈ ಸಭೆಗೆ ಬಂದಿದ್ದೀರಿ. ನಿಮ್ಮ ಕಷ್ಟಗಳನ್ನು ನಾವು ಕೇಳಬೇಕು. ಯಾಕಂದ್ರೆ ಸದಸ್ಯರು ಏನು ಮಾಡಿದಾರೋ ಬಿಟ್ಟಿದ್ದಾರೋ ನಮಗೆ ನೀವೆಲ್ಲ ಓಟ್ ಹಾಕಿದ್ದೀವಿ ಅಲ್ಲಮ್ಮ. ಹಂಗಾಗಿ ನಾವು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ನಾನು ಮತ್ತು ನಮ್ಮ ಅಧಿಕಾರಿಗಳು ಸ್ಪಂದಿಸ್ತೇವೆ. ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ನಾವೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ, ಗ್ರಾಮ ಸಭೆ ಅಂದರೆ ಒಂದು ಜಾತಿ ಸಭೆ ಅಲ್ಲ, ಒಂದು ಪಕ್ಷದ ಸಭೆ ಅಲ್ಲ. ಇವತ್ತು ಜನ ನಿಮ್ಮನ್ನು ಆಯ್ಕೆ ಮಾಡೋದು ರಾಜಕೀಯ ಮಾಡಿ ಅಂತಲ್ಲ. ರಾಜಕೀಯ ಮಾಡಿ ಪಾರ್ಟಿಗೆ ಬಂದಾಗ ಚುನಾವಣೆ ರಾಜಕೀಯ ಮಾಡಿ ಇವತ್ತು ಯಾರು ಬಂದಿಲ್ಲ, ಯಾರು ಜನರ ಬಗ್ಗೆ ಆಸೆ ತೋರ್ತಾರೆ ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಸೀಮಾನೆಗೆ ಸೋಲಿಸಬೇಕು. ಯಾಕಂದ್ರೆ ಜನರ ಸಮಸ್ಯೆ ಕೇಳೋದಕ್ಕೆ ಇಡೀ ತಾಲೂಕಿನ ಅಧಿಕಾರಿಗಳು, ಇಒ, CDPO, ಅಗ್ರಿಕಲ್ಚರ್ ಆಫೀಸರು, ಹಾರ್ಟಿಕಲ್ಚರ್ ಆಫೀಸರು, BEO, ನಾನು, ಪೊಲೀಸ್ ಇಲಾಖೆ, ಬೆಸ್ಕಾಂ, AEE, ವಾಟರ್ ಸಪ್ಲೈ, PWD ನಮಗೆ ಕೆಲಸ ಇಲ್ವಾ? ಶೋಧಪುರ ಬಂದಿದ್ದೀವಿ. ಇಲ್ಲಿ ನಮಗ್ ಕೆಲಸ ಇದ್ದಾವೆ, ನಿಮಗ್ ಕೆಲಸ ಇತ್ತು. ಹಾಗಾಗಿ ನೀವು ಆ ಯಾವ ಮೆಂಬರ್ಗಳು ಬೇಜವಾಬ್ದಾರಿಯಿಂದ ದುರಧಿಕಾರದಿಂದ ನಡ್ಕೊಳ್ತಾರೆ, ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ನೀವು ಬುದ್ಧಿ ಕಲಿಸಬೇಕು. ಗ್ರಾಮ ಸಭೆ ಅಂದ್ರೆ ಇದು ಒಂದು ಪಾರ್ಟಿ ಪಕ್ಷಗಳಲ್ಲ. ಗ್ರಾಮ ಸಭೆ ಅಂದ್ರೆ ಜನರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಬರ್ತಕ್ಕಂಥ ಸಭೆ. ಇಷ್ಟು ಸಭೆಗಳನ್ನು ಮಾಡಿದ್ದೀವಿ, ಇಷ್ಟೊಂದು ಬೇಜವಾಬ್ದಾರಿ ಸದಸ್ಯರನ್ನು ನಾನು ನೋಡೇ ಇಲ್ಲ. ಈ ಪಂಚಾಯತ್ ಬೇಜವಾಬ್ದಾರಿ ನಾನು ಎಲ್ಲೂ ಪಂಚಾಯತ್ ನೋಡಿಲ್ಲ. ಹಾಗಾಗಿ ನಾವು ಹೆಚ್ಚಿಗೆ ಭಾಷಣ ಮಾಡೋದು ಬೇಡ. ಸರ್ಕಾರ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಇದೆ. 5 ಗ್ಯಾರಂಟಿಗಳನ್ನು